ಹಾಯ್, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇನ್ಸ್ಟಂಟ್ ರವೆ ದೋಸೆ ಮಾಡ್ಕೊಂಡಿದ್ದೆ. ಜಸ್ಟ್ ಚಿರೋಟಿ ರವೆ ಮತ್ತು ಅವಲಕ್ಕಿ ಇದೆರಡನ್ನೂ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನೆನೆಸಿ ರುಬ್ಬಿರೋ ಅಂಥ ದೋಸೆ ತುಂಬ ಸಾಫ್ಟಾಗಿರುತ್ತೆ. ಮತ್ತು ತವಾ ಮೇಲೂ ಕೂಡ ನೀಟಾಗಿ ಎದ್ದೇಳುತ್ತೆ, ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ಏನಾದರೂ ಇಮ್ಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ಏನಾದರೂ ಅರ್ಜೆಂಟ್ ಇದೆ, ಏನು ಮಾಡೋದು ಅನ್ನೋ ಟೈಮಲ್ಲಿ ಈ ಥರ ನಾವು ಇನ್ಸ್ಟಂಟಾಗಿ ದೋಸೆ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇವತ್ತು ಮೋನಿ ಸ್ಕೂಲ್ಗೂ ರಜಾ ಹಾಕ್ಸ್ಬಿಟ್ಟು ನಾನು ಮೋನಿ ಅಮ್ಮ ಮನೆಗೆ ಹೋಗ್ತಾ ಇದ್ವಿ. ಯಾಕೆಂದರೆ ನಾನು ದತ್ತು ಪುತ್ರ ಮಾಡಿರೋ ಕೆಲಸಕ್ಕೆ ಸೆಕೆಂಡ್ ಡೋಸ್ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮೋನಿ ಏನು ಮಾಡಿದ್ಲು, ಅಡುಗೆ ಮನೇಲಿ ನಿಂತ್ಕೊಂಡು ನಾನು ಹಾಲು ಕಾಯಿಸ್ತಾ ಇದ್ದೆ, ಇನ್ನೊಂದು ಕಡೆ ನೀರು ಇಕ್ಕಿದ್ದೆ. ಅವಳು ಆ ಲೈಟನ್ನು ಬಿಸಿ ಮಾಡಿ ನನಗೆ ಬರೇನೇ ಇಟ್ಬಿಟ್ಲು. ಸರಿ, ಇಲ್ಲಿ ಅಮ್ಮ ಮನೆಗೆ ಬಂದೆ, ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಹೇಳಿ ನಾನು ಹೋದೆ. ಇದೇ ಥರ ಈ ನನ್ನ ಮಗ ಮಾಡಿರೋ ಕೆಲಸಕ್ಕೆ ನೋಡಿ ಎಷ್ಟು ಇಂಜೆಕ್ಷನ್ಸ್ ತೊಗೋಬೇಕು ಅಂತ. ಈಗೆಲ್ಲ ಸ್ವಲ್ಪ ಹಲ್ಲು ಶಾರ್ಪ್ ಇದೆ, ಬಟ್ಟೆ ಕೂಡ ತೂತ ಮಾಡ್ತಾ ಇದ್ದಾನೆ. ಎಲ್ಲ ಏನು ಕಚ್ತಾನೆ ಅದೆಲ್ಲನೂ ತೂತ ಮಾಡಿಬಿಟ್ಟಿರ್ತಾನೆ. ಹೆಂಗೆ ಇವನಿಗೆ ಬಿಡಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನ ಮೊಮ್ಮಗಳು ತೀಟೆ ಯಾಕೆ ನಮ್ಮ ಸಿಂಬಂಗೆ ಹಂಗೆ ಮಾಡ್ತೀಯಾ ನಮ್ಮ ಪಾಪಗೆ? ಏಯ್ ನೋಡೇಸು ಬೇಕು ಅಂತ ಅವನ್ನ ರೇಗ್ಸದ. ಪಾಪ ಅವ್ನಿಗೆ ಸುಸ್ತಾಯಿತು, ಹಂಗೂ ಬಿಡಲ್ಲ ಅವನು. ಮಧ್ಯಾಹ್ನ ಊಟಕ್ಕೆ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಈ ಟೈಮಲ್ಲಿ ಅವರು ಅನ್ನದಾನ ಮಾಡ್ತಾರೆ ಮಧ್ಯಾಹ್ನದ ಹೊತ್ತು. ಸೊ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ನಾನು ಅಮ್ಮ ಮತ್ತು ಮೋನಿ 3 ಜನ ಹೋದ್ವಿ. ಹೋದ ವರ್ಷ ಕೂಡ ಒಂದು ಸಲ ಹೋಗಿ ಊಟ ಮಾಡ್ಕೊಂಬಂದಿದ್ದೆ. ಈ ಥರ ಪ್ರಸಾದ ಅದು ಇದು ಅಂದರೆ ನನಗಂತೂ ತುಂಬಾ ಇಷ್ಟ. ಎಲ್ಲೇ ಅನ್ನದಾನ ಮಾಡಲಿ ಅಂದರೆ ನನಗೆ ಗೊತ್ತಿರೋ ಕಡೆ ಮಾಡಿದ್ರೆ ನಾನು ಖಂಡಿತ ಹೋಗಿರ್ತೀನಿ. ಅದೇನೋ ನಂಗೆ ತುಂಬ ಇಷ್ಟ. ಅನ್ನ ಸಾರು ನಾವು ಮನೇಲಿ ಮಾಡಿಕೊಂಡ್ರೆ ಆ ಥರ ಟೇಸ್ಟ್ ಸಿಗಲ್ಲ. ಹೊರಗಡೆ ಇಂಥ ದೇವಸ್ಥಾನದಲ್ಲೆಲ್ಲ ಮಾಡೋ ಟೇಸ್ಟು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅಲ್ಲಿ ತಪ್ಪದೆ ಹೋಗ್ತೀನಿ. ಹೆಂಗೂ ಇನ್ನು ಹೋದ ವರ್ಷ ಹೋಗಿದ್ವಲ್ಲ, ಸೊ ಈ ವರ್ಷವೂ ಹೆಂಗೋ ಹೋಗಿದ್ನಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕೆ, ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿ ಊಟ ಮಾಡ್ಕೊಂಬಂದೆ. ಮತ್ತು ಅಲ್ಲಿ ಅವರು ಹೇಳ್ತಾರಲ್ವ ವೇಸ್ಟ್ ಮಾಡಬಾರ್ದು ಏನೂ ಅಂತ, ಅದಕ್ಕೆ ನೀಟಾಗಿ ಖಾಲಿ ಮಾಡಿದ್ದೀನಿ. ನಾನಂತೂ ಅನ್ನನ ಮಾತ್ರ ವೇಸ್ಟ್ ಮಾಡಲ್ಲ. ಊಟ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದು ಅವತ್ತು ಇದು ಹನುಮಾನ್ ಜಯಂತಿ ಇತ್ತು. ಅದಕ್ಕೋಸ್ಕರ ನಾನು ಮನೇಲಿ ಅಮ್ಮ ಮನೇಲಿ ಪೂಜೆ ಮಾಡಿದೆ. ನಮ್ಮ ಮನೇಲಿ ಬಂದು ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಅಮ್ಮ ಮನೆಯಲ್ಲೇ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದೆ. ಇನ್ನು ಸಾಯಂಕಾಲ ಅಪ್ಪು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಇನ್ನು ಅವರೆಲ್ಲ ಬಂದು ನನ್ನ ಕರ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಬರೋಷ್ಟರೊಳಗೆ ಒಂದು 6-7 ಗಂಟೆ ಆಗೋಗುತ್ತೆ. ಅವಾಗೆಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತಲ್ವ. ಸೊ ನೆಕ್ಸ್ಟ್ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಮನೆಯಲ್ಲೇ ಎಲ್ಲ ಪೂಜೆ ಮಾಡಿದೆ. ಆ್ಯಂಡ್ ನನಗೆ ರಂಗೋಲಿ ಬಿಡೋಕ್ಕೆ ಬರಲ್ಲ, ಹಂಗೂ ಟ್ರೈ ಮಾಡಿ ಈ ರೇಂಜಿಗೆ ಹೆಂಗೋ ಒಂದು ರಂಗೋಲಿ ಹಾಕಿದ್ದೀನಿ. ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ, ಅಷ್ಟು ಪರ್ಫೆಕ್ಟಾಗಿ ನಂಗೆ ಬರಲ್ಲ. ಈಗ ದೇವಸ್ಥಾನಕ್ಕೆ ಬಂದ್ವಿ. ನಿಯರ್ ಬೈ ಈ ದೇವಸ್ಥಾನ ನೋಡಿದ್ದೆ, ನಾನು ಯಾವತ್ತೂ ಹೋಗಿರಲಿಲ್ಲ ಈ ದೇವಸ್ಥಾನಕ್ಕೆ. ಸರಿ ಇಲ್ಲೇ ನಿಲ್ಲಿಸು ಅಪ್ಪು, ಆಂಜನೇಯನ ದೇವಸ್ಥಾನನೇ ಇದೆ, ಹೋಗೋಣ ಅಂತ ಹೇಳಿ ಹೋಗಿ ಬಂದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ದೇವರು ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ಹಳೇ ಕಾಲದ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ಮೋನಿ ಮನೆಗೆ ಬಂದ್ವಿ. ಸೊ ಇದು ಬಂದು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಬಾಯ್.